ಒಂದು ಸರ್, ಯಾವುದರಲ್ಲಾದರೂ ಸಹಿಸ್ಕೋಬೋದು ನಾವು. ತೀರಾ ಏನು ಈಗ ಈ ಫಾರ್ಮಸ್ಯೂಟಿಕಲಲ್ಲೂ ಕೂಡ ಬಂದುಬಿಟ್ರೆ, ಈ ಡೂಪ್ಲಿಕೇಟ್ ಡ್ರಗ್ಗಳು ಬಂದುಬಿಟ್ರೆ ಏನು ಸರ್ ಅದು? ಅದರಲ್ಲೂ ದಾಖಲೆ ಮಟ್ಟದ್ದು ಔಷಧಿ ಸೀಸ್ ಆಗಿದೆ ಒಮ್ಮೆಲೆ ಒನ್ ಟೈಮ್ ಅದು ಎಷ್ಟು ಇರಬೇಕು ಅವ್ರ ಹತ್ರ ಕೆಪಾಸಿಟಿ, ಎಷ್ಟು ವರ್ಷದಿಂದ ಅವ್ರು ಸಪ್ಲೈ ಮಾಡ್ತಿರ್ಬೇಕು. ಇದು ಭಾಳ ಚಿಂತಿತ ಮಾಡುವಂಥ ಮತ್ತು ಭಾಳ ಜಾಗೃತ ಆಗುವಂಥ ವಿಚಾರ ಇವತ್ತಾಗಿದೆ. ಇದು ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಅಥವಾ ಅದು ಎಲ್ಲಿಂದ ಜನರಿಗೆ ತರೋದು ಕಮ್ಮಿ ಮಾರೋದು ಬೇರೆ. ಎಲ್ಲಿಯ ಒಂದು ಲೈಸೆನ್ಸ್ ಇಲ್ಲದಂಥ ಫ್ಯಾಕ್ಟ್ರಿಯಿಂದ ತಂದು ಅದಕ್ಕೆ ಇಲ್ಲಿ ಲೇಬಲ್ ಫಿಕ್ಸ್ ಲೇಬಲ್ ಅಂತ ಯಾವ ಲೇಬಲ್? ವಿದೇಶದ್ದು ಫೇಮಸ್ ಕಂಪನಿ ಲೇಬಲ್ ಹಾಕಿಕೊಂಡು ICU ಕೊಡುವಂಥ ಇಂಜೆಕ್ಷನ್ಸ್ ಇದರಲ್ಲಿ ಇಟ್ಟಿದ್ರೆ ಪರಿಸ್ಥಿತಿ ಇವತ್ತು ಏನಾಗ್ಬೋದು? ಆಯ್ತು, ಇದನ್ನು ಆ ಡಾಕ್ಟ್ರುಗಳು ತಗೊಳ್ತಾರಲ್ಲ, ಯಾರು ಆಸ್ಪತ್ರೆಯವರು, ನಾನು ಅದಕ್ಕೆ ಹೇಳಿದ್ದೇನೆ, ಬರೀ ಮಾರೋನು ಮಾತ್ರ ಅಲ್ಲ. ಈಗ ನಮಗೆ ಯಾರು ಲಾರಿಯಲ್ಲಿ ತಂದು ಒಪ್ಪಿಸ್ತಾನೆ ಅವನು ಕೂಡ ಜವಾಬ್ದಾರಿಗೆ, ಅವನಿಗೆ ಗೊತ್ತಿಲ್ವೋ ಇದು ಇಲ್ಲಿಂದ ಇಲ್ಲಿಗೆ ಬರೋದಂತೇಳಿ. ಮತ್ತು ಇಲ್ಲಿಂದ ತೆಕ್ಕೊಂಡು ಹೋಗ್ತಾನಲ್ಲ ಗಾಡಿ, ಅವನು ಎಲ್ಲಿಗೆ ಹೋದ, ಎಲ್ಲಿ ಕೊಟ್ಟ, ಅವ್ನಿಗೆ ಗೊತ್ತಿಲ್ವೋ ಇದು ಡೂಪ್ಲಿಕೇಟ್? ಅವ್ನಿಗೆ ನಮ್ಗೆ ಹೇಳಬೇಕಲ್ಲ. ಈಗ ಬೇರೆ ರಾಜ್ಯದಲ್ಲಿಗೆ ಬಂದು ಮುಟ್ಟಿಸುವ ಮಧ್ಯದ ಲಾಜಿಸ್ಟಿಕ್ಸ್ನವರಿಗೆ ಇದು ಗೊತ್ತಿದೆ, ಈ ಡ್ರಗ್ ಕಂಪನಿ ಸರಿ ಇಲ್ಲ, ಇವನು ಬಂದು ಮುಟ್ಟಿಸುವಂಥ ಡ್ರಗ್ ತಗೊಳ್ಳುವಂಥ ಕೂಡ ಸರಿ ಇಲ್ಲ ಅಂತೇಳಿ ಇವ್ರಿಗೆ ಗೊತ್ತಿಲ್ವಾ? ಇವರಿಗೆ ಇದು ಸರಿ ಇಲ್ಲ ಅಂತ ಗೊತ್ತಿದ್ದು ಇವಾಗ ನಮಗೆ ಮಾಹಿತಿ ಕೊಡಬೇಕಾ ಬೇಡವಾ? ಇಲ್ಲಿ ಬಂದು ಕೆಲಸ ಮಾಡೋರಿದ್ದಾರೆ, ಅವ್ರು ವೇತನಕ್ಕೆ ಕೆಲಸ ಮಾಡಿರ್ಬೋದು, ಅವ್ರಿಗೆ ಗೊತ್ತಿಲ್ವ ಇದು ಔಷಧ ಸಂಬಂಧಪಟ್ಟ ಜನಸಾಮಾನ್ಯರು ಲೇಬಲ್ ಡೂಪ್ಲಿಕೇಟ್ ಮಾಡಿ ಹಾಕ್ತಾರಂತೇಳಿ. ಅವರು ಇಲ್ಲಿಂದ ತೆಕ್ಕೊಂಡು ಹೋಗ್ತಾರಲ್ಲ ಏಜೆಂಟ್ಗಳು, ಯಾರಿಗೆ ಆಸ್ಪತ್ರೆಗೆ ಮತ್ತು ಫಾರ್ಮಸಿಗೆ, ಇವರು ಕೂಡ ಜವಾಬ್ದಾರ ಆಗ್ತಾರೆ. ಇವ್ರಿಗೆ ಗೊತ್ತುಂಟಲ್ಲಿ ಇಲ್ಲಿ. ನಿಜ ಅಲ್ಲ ಸರ್, ಈಗ ಒಂದು ಕಡೆಗೆ ಏನಾದರೂ ಈ ಥರದ ಔಷಧಿ ಬರ್ತಾ ಇದೆ ಅಂತಂದರೆ, ಆಗ್ತಾ ಇದೆ ಅಂತಂದರೆ, ಅದು ಒಂದು ಕಡೆ ಮುಟ್ಟಲೇಬೇಕು, ಅಲ್ಲಿಂದ ಇನ್ನೊಂದು ಕಡೆ ಸಪ್ಲೈ ಆಗಲೇಬೇಕಲ್ಲ. ಈಗ ತಮ್ಮ ಪ್ರಕಾರ ಇವಾಗ ಇದು ಎಲ್ಲಿಂದ ಬಂತು ಅಂತ ಗೊತ್ತಿದೆ, ಎಲ್ಲಿಗೆ ತಲುಪ್ತು ಅನ್ನೋದ್ರ ಬಗ್ಗೆ, ಯಾರ್ಯಾರು ಅದನ್ನು ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದರೂ? ಅದಕ್ಕೆ ಈಗ SIT ನಾವು ಮಾಡಿದ್ದು, ನಮ್ಮ ರಾಮನಗರ SP ಪೊಲೀಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೌದು. ಮತ್ತು ಇದು ಅಂತಾರಾಜ್ಯ ಮಟ್ಟ ವಿಚಾರ ಆದ ಕಾರಣ ಮತ್ತು ಮಾಲೀಕ ವಿದೇಶದಲ್ಲಿರುವ ಕಾರಣ ಮತ್ತು ಇದಕ್ಕೆ ಒಂದು ಮೈಂಡ್ ಅಪ್ಲೈ ಮಾಡಬೇಕು. ಈ ಪಾಪ ಪೊಲೀಸ್ SP ಮತ್ತು ಪೊಲೀಸ್ ಕೆಲಸ ಮಾಡ್ತಿದ್ರು ಕೂಡ ನಾಳೆ ಏನೋ ಸಪ್ರೇಟ್ ಇನ್ಸಿಡೆಂಟ್ ಅದು ಇದು ಮಾಡ್ತಾ ಹೋಗ್ತದೆ, ಅವ್ರು ಅದರಿಂದ ಹೋಗ್ತಾರೆ. ಕರೆಕ್ಟ್. ಅದು ಇದಕ್ಕೆ ಸಪ್ರೇಟಾಗಿ ಇದರಲ್ಲೇ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಒಂದು ಟೀಮ್ ಮಾಡಬೇಕಂತ ಹೇಳಿಕೊಂಡು ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳು, ನಮ್ಮ ಫುಡ್ ಡ್ರಗ್ ಆ್ಯಂಡ್ ಸೇಫ್ಟಿ ಅಧಿಕಾರಿ ಅವ್ರ ಜೊತೆ ಸೇರಿ ಒಂದು ಕಮಿಟಿ ಮಾಡಿದ್ದೇವೆ. ಲೀಗಲಿ ಆಗಬೇಕು, ಮೆಡಿಕಲಿ ಕೂಡ ಆಗಬೇಕು. ಮತ್ತು ಆಸ್ಪತ್ರೆ, ಫಾರ್ಮಸಿ, ಇವ್ರು ತಗೊಳ್ಳೋರಿಗೆ ಬುದ್ಧಿ ಇಲ್ವೋ ಇದು ನಾವು ತಗೊಳ್ಬಾರ್ದು ಅಂತ ಹೇಳಿಕೊಂಡು. ಇದೇನಾಗ್ತದೆ, ಕೆಲವೊಮ್ಮೆ ನೋಡಿ ನಮಗೆ ಒಂದು ಹೇಳ್ತಾರೆ, ನಮ್ಗೆ ಕೂಡ ಗೊತ್ತಿರೋದಿಲ್ಲ ಸರ್, ಅಲ್ಲಿ 30,000 ಹೇಳ್ತಾರೆ ಇಂಜೆಕ್ಷನ್ಗೆ, ಇಲ್ಲಿ 10,000ಗೆ ಸಿಗ್ತದೆ ಅಂತ ಹೇಳ್ತಾರೆ. ನಾವೆನಿಸಿ ಇವನು ಸರಿ ಇಲ್ಲ ಅಂತ ಹೇಳಿ ಈ 30,000 ಕೊಡ್ತಾನಲ್ಲ ನೋಡಿ, ಇಂಥ ಡೂಪ್ಲಿಕೇಟ್ ಖರೀದಿ ಮಾಡೋದಂತ ಯಾರಿಗೆ ಗೊತ್ತು? ಇದರಲ್ಲಿ ಏನು ಸರ್ ಹಿಂಗೆ ಆಗೋಗ್ಬಿಟ್ರೆ ಭಾಳ ಡೇಂಜರ್. ಇಲ್ಲ, ಇದು ಅನಿಸ್ತಾ ಇದೆ, ಇದು ಭಾಳ ಉನ್ನತ ಮಟ್ಟ ತನಿಖೆ ಆಗಬೇಕು ಸರ್. ಯಾಕಂದರೆ ನನಗನ್ಸುತ್ತೆ, ನೀವು ಹೇಳಿದ್ರಿ ಇದು ರಾಷ್ಟ್ರ ಮಟ್ಟದ್ದು ಅಂತ, ಜೊತೆಗೆ ಆ ಮಾಡಿದಂಥವ್ರು ಕೂಡ ವಿದೇಶದಲ್ಲಿದ್ದಾನೆ, ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ. ಹೀಗಾಗಿ ಏನಾದರೂ CBI ಗಿಬಿಐಗೆ ಏನಾದ್ರು ಹೋಗಬೇಕು ಅನ್ನೋದು. ಅದಕ್ಕೆ ನಾನೀಗ ಕೇಂದ್ರದ ಸಚಿವರಿಗೆ ಬರೆದು, ಯಾಕೆ ಎಬೋ 5 crores, ಹೌದು, ಎಬೋ 5 crores CBI ಅವ್ರು ತಗೊಳ್ಬೋದು. ಹೌದು. ಸೊ ಇದನ್ನು ನಾನು ಕೇಂದ್ರ ಆರೋಗ್ಯ ಸಚಿವ ಕೂಡ ಬರೆದಿದ್ದೇನೆ. ಆ 2 ರಾಜ್ಯದ ಆರೋಗ್ಯ ಸಚಿವ ಕೂಡ ಲೆಟರ್ ಬರೆದಿದ್ದೇನೆ. ಅವರು ರಾಜ್ಯದ ನೋಡಬೇಕು, ನಮ್ಮ ರಾಜ್ಯದಲ್ಲಿ ಇಂಥ ಎಲ್ಲಾದ ಫ್ಯಾಕ್ಟ್ರಿ ನಾನು ನೋಡಬೇಕಲ್ಲ. ಹೌದು ಹೌದು. ಇಂಥ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಫ್ಯಾಕ್ಟ್ರಿಯಲ್ಲಿ ನಡೀತದೆ ಅಂತ ಹೇಳಿಕೊಂಡು ಆದಾಗ ಇದು ವ್ಯಾಪಕ ಜಾಲ, ಇದು ಒಂದು ಸಿಕ್ಕಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಇರ್ಬೋದು. ನಾವು ಕೂಡ ಎನ್ಕ್ವೈರಿ ಇದನ್ನೆಲ್ಲ ಇವತ್ತು ಒಂದು ಕಡೆ ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಇದರಲ್ಲಿ. ಅದಕ್ಕೆ ಇದಕ್ಕೊಂದು ಮಟ್ಟ ನಾವು ಹಾಕಲೇಬೇಕು. ಹೇಗೆ ನಾವು ಇವತ್ತು ನಶಮುಕ್ತ ಭಾರತ ಅಂತೇಳಿ ನಾವು ಇದನ್ನು ಮುಕ್ತಗೊಳಿಸ್ತೇವ, ಅದೇ ಜೊತೆ ಇದನ್ನು ಮುಕ್ತಗೊಳಿಸೋ ಕೆಲಸ ಆಗಬೇಕು. ನಕಲಿ ಔಷಧ ಜಾಲವನ್ನು ಮಟ್ಟ ಹಾಕಲೇಬೇಕು ಸರ್, ಆಗಬೇಕು. ಯಾಕಂತಂದರೆ ನೀವು ಯಾವುದಲ್ಲಾದರೂ ಸಹಿಸ್ಕೋಬೋದು, ತೀರಾ ಆಹಾರದಲ್ಲೂ ವಿಷ ಹಾಕೋದು, ಔಷಧಿನಲ್ಲೂ ವಿಷ ಇರೋದು ಅಂತಂದ್ರೆ ಏನು ಅರ್ಥ ಇದು? ಜೊತೆಗೆ ಈಗ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸುದ್ದಿ ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ಈಗ ಈ ತುಕಾರಾಮ್ ಮುಂಡೆ ಅನ್ನುವಂಥ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ, ಮುಲಾಜಿಲ್ದೇ ನಾನು ಕ್ರಮ ತಗೊಳ್ತೀನಿ ಅಂತ. ನಂದು ರಿಕ್ವೆಸ್ಟ್ ಏನು ಅಂತಂದರೆ, ಇದನ್ನು ತನಿಖೆ ಮಾಡುವಂಥವರು ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ, ಖಾದರ್ಜಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಯಾಕೆ ಈ ಅನಗತ್ಯವಾಗಿ ಏನಾದರೂ ಅವರಿಗೆ ಕೈ ಹಿಡಿಯೋಕ್ಕೆ ಹೋದರೆ, ಕಡಿವಾಣ ಹಾಕಕ್ಕೆ ಹೋದರೆ ಎಡವಟ್ಟಾಗುತ್ತೆ ಸರ್. ಇಲ್ಲ, ನಾವು ಕಂಪ್ಲೀಟ್ ಫ್ರೀ ಹ್ಯಾಂಡೇ ಕೊಟ್ಟಿದ್ದೆ ಅವರಿಗೆ. ಇದರಲ್ಲಿ ಈಗ ಎಷ್ಟೋ ನಮ್ಮ ಪರಿಚಯದ ಹೋಟೆಲ್ ರೇಡ್ ಆಗಿದೆ, ಎಷ್ಟೋ ಪರಿಚಿತರ ಶಾಪ್ಸ್ ಇದಾಗಿದೆ, ಅಲ್ಲಿ ನಾವು ಎಲ್ಲಿಗೂ ಕೂಡ ಇಂಟರ್ಫಿರೆನ್ಸ್ ಇಲ್ಲ, ಅವರಿಗೆ ಫ್ರೀಯನ್ನು ಕೊಟ್ಟಿದ್ದೇವೆ ಇದರಲ್ಲಿ. ಅದನ್ನು ಯಾಕೆಂದರೆ ನಮಗೆ ಅವರು ನಮಗೆ ಈ ಕಂಪನಿ, ನಮ್ಮ ಈ ಶಾಪ್ ಅವ್ರು ಇಂಪಾರ್ಟೆಂಟ್ ಅಲ್ಲ, ನಮಗೆ ಪಬ್ಲಿಕ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಪಬ್ಲಿಕ್ ನೋಡಿ ನಾವು ಕೆಲಸ ಮಾಡುವಂಥದ್ದು. ಕರೆಕ್ಟ್.
ಸೊ ಅದಕ್ಕೆ ಅನುಗುಣ ಅದಕ್ಕಾಗಿ ನಮಗೆ ಪಬ್ಲಿಕ್ ಸಪೋರ್ಟ್ ಕೂಡ ಬೇಕು. ಏನೋ ಸಣ್ಣ ಸಣ್ಣ ಮಾಹಿತಿ ಕೊಟ್ಟರು ಕೂಡ ನಮ್ಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗ್ತದೆ. ಅದಕ್ಕೆ ನಾವೊಂದು ವಾಚ್ ಟೀಮ್ ಮಾಡಬೇಕಂತಿದೆ. ಅದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್. 6.5 ಕೋಟಿ ಜನಸಂಖ್ಯೆಗೆ ಲಕ್ಷಾಂತರ ಹೋಟೆಲ್ಗೆ ಇಂಡಸ್ಟ್ರಿ ಇರುವಾಗ ನಮ್ಮ 150 ಜನ ಏನು ಮಾಡ್ಬೋದು? ಒಂದು ಜಿಲ್ಲೆಯಲ್ಲಿ 4-5 ಜನ ಕೂತ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಅದಕ್ಕೆ ನನ್ನ ಆಲೋಚನೆ ಅಂತ ಹೇಳಿದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ವಾಚ್ ಟೀಮ್ ಅಂತ ಹೇಳಿದರೆ ದೇ ಆರ್ ಸೀನಿಯರ್ ಸಿಟಿಸನ್ ಅಬೌವ್ 60 years. ಈ ಫೀಲ್ಡಲ್ಲಿ ಯಾರು ಆಸಕ್ತಿ ಇರುವವರಿದ್ದಾರೆ, ಬೇರೆ ಬೇರೆ ಕಡೆ ಕೆಲಸ ಮಾಡಿದವರು, ರಿಟೈರ್ಡ್ ಆದವರು, ಒಂದು ಆನರರಿ ಕೆಲಸ ಮಾಡಲಿಕ್ಕೆ ತಯಾರಿ ಇರುವವರು, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವರಿಗೊಂದು ಇನ್ಸ್ಪೆಕ್ಷನ್ ನಾವು ಅಧಿಕಾರ ಕೊಡುವುದು, ಐಡೆಂಟಿ ಕೊಟ್ಟು. ಸೊ ಅವ್ರು ಬಂದು ನಮಗೆ ರಿಪೋರ್ಟ್ ಕೊಡೋದು ಅಷ್ಟೇ. ಆವಾಗ ಏನಾಗ್ತದೆ, ಆ ತಾಲೂಕಿನ ಊರಲ್ಲಿ ಇಂಥವ್ರು ಬಂದು ನೋಡಿಕೊಂಡು ಹೋಗ್ತಾರೆ ಎಂಬ ಜಾಗೃತಿ ಈ ಮಾಲೀಕರ ಕೆಲಸದವರಿಗೆ ಇರ್ತದೆ. ಅವರೊಂದು ಪ್ರತಿಯೊಂದು ಹೋಟೆಲಿನ ಒಂದು ಕ್ವಾಲಿಟಿ ಚೆಕ್ಕಿಂಗ್ ಥರ, ಕಿಚನ್ ಎಷ್ಟು ಕ್ಲೀನ್ ಇದೆ, ಸ್ಟೋರೇಜ್ ಹೇಗಿದೆ, ಕೆಲಸಗಾರ ಕ್ಲೀನ್ ಮಾಡ್ತಾರೆ, ಇದೆಲ್ಲ ಕೂಡ ಮಾರ್ಕ್ಸ್ ಆಗೋ ರೀತಿಯಲ್ಲಿ. ಮತ್ತು ನಾವು ಅವ್ರಿಗೆ ಬೆಸ್ಟ್ ಹೋಟೆಲ್, ಬೆಸ್ಟ್ ಸರ್ವಿಸ್ ಅಂತ ಅವರಿಗೆ ಪ್ರಶಸ್ತಿ ಕೂಡ ಕೊಡ್ತೇವೆ ಇದರಲ್ಲಿ ಮುಂದಿನ ದಿನಗಳಲ್ಲಿ. ಸರ್, ಈ ಸಣ್ಣ ಪುಟ್ಟವ್ರನ್ನ ಹಿಡಿಯೋಕ್ಕಿಂತ, ಈ ಸಪ್ಲೈ ಮಾಡೋರನ್ನ ಹಿಡಿಯೋಕ್ಕಿಂತ, ಜೊತೆಗೇನೆಂದರೆ ಈ ಎಣ್ಣೆ ನೀವು ಅದನ್ನು ಬಳಸ್ತಾ ಇದ್ದೀರಿ, ಇದನ್ನು ಬಳಸ್ತಾ ಇದ್ದೀರಿ ಅನ್ನೋದಕ್ಕಿಂತ ಎಲ್ಲಿ ಮೂಲ ಇದೆಯಲ್ಲ ಆ ಮೂಲಕ್ಕೆ ಹೊಡಿಬೇಕು ಸರ್. ಅದಾಗಬೇಕು. ಯಾಕಂದರೆ ಈಗ ಯಾರೋ ಸಪ್ಲೈ ಮಾಡ್ತಾರೆ ನೋಡಿ, ಈಗ ತಾವೇ ಹೇಳಿದರೆ ಆಗಲೇ ಔಷಧಿ ವಿಚಾರ ಸಂಬಂಧಪಟ್ಟಂಗೆ, ಏನೋ ಅಲ್ಲಿ 30,000 ಇರುತ್ತಪ್ಪ, ಇಲ್ಲಿ 10,000 ಕೊಡ್ತಾನಪ್ಪ, ಯಾರೋ ಪುಣ್ಯಾತ್ಮ ನೋಡಪ್ಪ. ಸೊ ಅದು ಒಂದೇ ಇದು ಒಂದೇ ಕಂಪನಿ ಅಂದ್ಕೊಂಡು, ಯಾಕಂದರೆ ನಾವು ಅದು ಕಂಟೆಂಟ್ ನೋಡ್ತೀವಿ ಅಷ್ಟೇ, ತರ್ತೀವಿ. ಅದೇ ರೀತಿ ಹೋಟೆಲಲ್ಲೂ ಕೂಡ ಅಷ್ಟೇ. ಈಗ ನಿಮಗೆ ಪಾಮ್ ಆಯಿಲಲ್ಲಿ ಬರುತ್ತೆ ಅಂತ ಗೊತ್ತು, ರೀಫೈಂಡ್ ಆಯಿಲಲ್ಲಿ ಬರುತ್ತೆ ಅಂತ ಗೊತ್ತು, ಅದರಲ್ಲಿ ಎಷ್ಟು ಕಂಟಾಮಿನೇಷನ್ ಇದೆ ಅಂತಲೂ ಗೊತ್ತು. ಸೊ ಅದರ ಮೂಲಕ್ಕೇ ಹಿಡಿಯೋದ್ರ ಬದಲಿ ಈ ಬರೀ ಹೋಟೆಲ್ನವ್ರ ಜೀವ ಹಿಂಡಿದ್ರೆ ಹೆಂಗೆ ಸರ್? ಇಲ್ಲ, ನಮಗೆ ಹೋಟೆಲನ್ನು ಹಿಡಿದ್ರೆ ಮಾತ್ರ ಎಲ್ಲಿಂದ ಬರ್ತಾರೆ ನಮಗೆ ಗೊತ್ತಾಗ್ತದೆ. ನಾವೊಂದು ಉದಾಹರಣೆಗೆ ಒಂದು ದೊಡ್ಡ ಹೋಟೆಲ್ಗೆ ರೇಟ್ ಮಾಡಿದಾಗ ಅಲ್ಲಿ ಒಂದು ಚಿಕ್ಕನೊಂದು ಇದಿದೆ, ಪಾರ್ಸಲ್ ಕವರ್ ಮಾಡಿ ಪ್ಲಾಸ್ಟಿಕಲ್ಲಿ, ಅದರಲ್ಲಿ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ. ನಮ್ಮವರಿಗೆ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ನೋಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳೆದಿದೆ, ನಾಳೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇವತ್ತು ಕೈಗೆ ಸಿಕ್ಕಿದೆ. ಎಲ್ಲಿಂದ ಬಂದೆ ನೋಡುವಾಗ ಒಬ್ಬರು ಸಪ್ಲೈ ಮಾಡಿದವರು ಇದ್ದಾರೆ, ಅಲ್ಲಿ ಹೋಯಿತು. ಯಾಕೆ ಹೇಗೆ ಬಂತ ಅಲ್ಲಿ ಅದು ನಮ್ಗೆ ಗೊತ್ತಿರಲಿಲ್ಲ, ನಮಗೆ ಕಂಪನಿಯಿಂದ ಇರ್ತೀವಿ ಅಂತ ಕಲಿದ. ಆಗ ತುಮಕೂರಿಗೆ ಕಂಪನಿಗೆ ಹೋದೆವು, ಅಲ್ಲಿ 2-3 ಫ್ಯಾಕ್ಟ್ರಿ ಇದಿದೆ. ಅಲ್ಲಿ ನೋಡುವಾಗ ಏನಾಗ್ತದೆ, ಬಲ್ಕಲ್ಲಿ ಇವತ್ತು ದಿವಸಕ್ಕೆ 3,000 4,000 ಈಗ ಮಾಡಿ ಅದನ್ನು ಪ್ಯಾಕ್ ಮಾಡಿ ಅಲ್ಲಿ ನೋಡುವಾಗ ಇಟ್ ಈಸ್ ಎ ರೂಟೀನ್ ಹ್ಯಾಬಿಟ್. ಅವರಿಗೆ ಎಲ್ಲದೂ ಕೂಡ 1 ವೀಕ್ ನಂತರದ ಡೇಟ್ ಹಾಕೋದು. ಯಾಕೆ? ನಾನಿವತ್ತು ಅದನ್ನು ಕಟ್ ಮಾಡಿ ಪ್ಯಾಕ್ ಮಾಡಿ ಒಂದು ದಿವಸ ಅಲ್ಲಿ ಇರ್ತದೆ, ನೆಕ್ಸ್ಟ್ ಡೇ ಲೋಡ್ ಮಾಡ್ತೇನೆ. ಈ ಲೋಡ್ ತಗೊಂಡು ಬೆಂಗಳೂರು ಒಂದೇ ಕಡೆಗೆ ಡೈರೆಕ್ಟ್ ಬರ್ತಾನೆ. ಅವನು ಅಂದಿವೆ ಎಷ್ಟು ರೆಸ್ಟೋರೆಂಟ್ ಇದೆ, ಎಷ್ಟು ಇದೆ ಸ್ಥಾಪನೆ ಎಲ್ಲ ಒಂದು ಸಂಸ್ಥೆಗೆ ಅಲ್ಲಿ ಮುಟ್ಟಿದೆ. 3-4 ದಿವಸ ಅಲ್ಲಿ ಹೋಗ್ತದೆ. ಇನ್ನು ಅವನು ಹೋಲ್ಸೇಲಿಂದ ಅಂಗಡಿಗೆ ಮುಟ್ಟಿಸ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿಕೊಂಡು ಇವರು 1 ಡೇ ಇವತ್ತು ಮ್ಯಾನುಫ್ಯಾಕ್ಚರ್ ಆದರೆ ಚಿಕನ್ ಮ್ಯಾನುಫ್ಯಾಕ್ಚರ್ ಕ್ಲೀನಾಗಿ ಕಟ್ಟಾದರೆ ಇವರ ಡೇಟ್ ನೆಕ್ಸ್ಟಿಂದ ಸ್ಟಾರ್ಟ್ ಆಗೋದು 10 days ನಂತರ. ಇಂತೆಲ್ಲ ಪರಿಸ್ಥಿತಿ. ಅಂದರೆ ಅದು ಎಕ್ಸ್ಪೈರಿ ಡೇಟ್ ಅಲ್ಲ, ಅದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನೇ ನಾಳೆಯಿಂದ ಇತ್ತಾ? ಎಕ್ಸ್ಪೈರ್ ಅಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್. ಎಕ್ಸ್ಪೈರಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟೇ ನಾಳೆಯಿಂದ ಇತ್ತು, ನಾಳೆಯಿಂದ ಇತ್ತು. ಓಹೋ, ಅಂತ ಎಲ್ಲ ವಿಚಾರಗಳು. ಸೊ ಅಲ್ಲಿಂದಲೇ ನಾವು ಇರ್ತಿದ್ದೆ ಅವರನ್ನು ಹೋಗಿ. ಆಮೇಲೆ ಈ ಸ್ಟಾರ್ ಹೋಟ್ಲಿನವ್ರು ಏನು ದರಿದ್ರ ಬಂತು ಸರ್. ಈಗ ವರ್ಷದ ಹಿಂದಿನ ಮಾಂಸ ಇಟ್ಟೆ, ಕೆಟ್ಟೋಗಿರೋ ಹಾಲು ಮೊಸರು ಇಟ್ಟೆ, ಯಾವುದೋ ಕಾಲದ ಚಿಕನ್ನು ಮಟನ್ನು ಇಟ್ಟೆ, ಅವ್ರಿಗೇನಂತ ದರಿದ್ರ ಬಂದಿದೆ ಅಂತ ನನಗೆ. ಯಾಕಂದರೆ ಸ್ಟೋರ್ ಮ್ಯಾನೇಜರ್, ಪರ್ಚೇಸ್ ಮ್ಯಾನೇಜರ್ ಇದ್ದಾರೆ, ಅವರು ಇದನ್ನೆಲ್ಲ ಮಿಸ್ಗೈಡ್ ಮಾಡ್ತಾರೆ. ಒಂದು ಕಡೆ ನೋಡಿ, ನಾನು ನಿಮಗೆ ಜನರಿಗೆ ನಿಮ್ಮ ಮುಖ ಅಂತ ಹೇಳುವಂಥದ್ದು, ಒಂದು ಹೋಟೆಲಲ್ಲಿ ರೇಡ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಡೆನ್ಮಾರ್ಕ್ನ ಮಾಂಸ ಸಿಕ್ಕಿತು. ಡೆನ್ಮಾರ್ಕ್ ಎಷ್ಟಕ್ಕೆ ಕೊಡೋದು? ಡೆನ್ಮಾರ್ಕ್ ಮಾಂಸ ಇಲ್ಲಿ ಮಟನ್ 400 ರೂಪಾಯಿಗೆ. ಓಹೋ, ಡೆನ್ಮಾರ್ಕಿಂದ ಪಾಪ ಇವ್ರಿಗೋಸ್ಕರ ಸ್ಪೆಷಲ್ ಕಳಿಸಿದ್ದಾರೆ 400 ರೂಪಾಯಿಗೆ. 400 ಇಲ್ಲಿ ಮಾರ್ಕೆಲ್ಲಿ ನಿಮಗೆ 800 ರೂಪಾಯಿ. ಹೇಗೆ 400 ರೂಪಾಯಿ ಸಿಗಲಿ ಸಾಗಿದೆಯಾ? ಅಲ್ಲಿಂದ ಫ್ರೀಯಾಗಿ ಅವರು ಎಕ್ಸ್ಪೈರಿ ಆದದ್ದು ನಮಗೆ ಕಳಿಸಿರಬೇಕು. ಅಲ್ಲಿ ಕಳ್ಸೋಕ್ಕೂ ಜಾಸ್ತಿ ಆಗುತ್ತೆ ಬಿಡಿ, ಡೆನ್ಮಾರ್ಕಿಂದ ಇಲ್ಲಿ ಬರಬೇಕಲ್ಲ. ಅಲ್ಲಿ ದೊಡ್ಡ ಕಂಟೈನರಲ್ಲಿ ತಂದು, ಬಾಂಬೆಯಲ್ಲಿ ದೊಡ್ಡ ಮಾಫಿ ಇದ್ದಾನೆ ಇದಕ್ಕೆ. ಹೀಗೆಲ್ಲದು ಅವನು ಕಂಟೈನರ್ಲಿಂದ ತರ್ತಾನೆ. ಅಲ್ಲಿ ರಿಜೆಕ್ಟ್ ಆದಂಥ ಅಥವಾ ಎಕ್ಸ್ಪೈರ್ ಆದಂಥ ಕೋಲ್ಡ್ ಸ್ಟೋರೇಜ್ ಮಾಡಿ ಅಲ್ಲಿ ಬಲ್ಕಲ್ಲಿದ್ದು ತಂದು ಬಾಂಬೆಯಿಂದ ಇದು ದೇಶ ಉದ್ದಗಲಕ್ಕೂ ಎಲ್ಲ 5 ಸ್ಟಾರ್ ಹೋಟೆಲ್ಗೆ ಕೊಡ್ತಾರೆ. ಹೇಗೆ? ಈ ಡೈಲಿ ತರೋರಿಗೆ ವಿಚಾರ ಗೊತ್ತಿರ್ತದೆ. ಇವರು ಇದನ್ನು 400 ರೂಪಾಯಿ ಕೊಟ್ಟು
ಇವನು ಓನರ್ಗೆ 8 ರೂಪಾಯಿ ಬಿಲ್ ಆಗ್ತಾನೆ, ಸ್ಟೋರ್ ಮ್ಯಾನೇಜರ್ ಮತ್ತು ಪರ್ಚೇಸ್ ಮ್ಯಾನೇಜರ್. ಅವ್ರಿಗೇನು ಗೊತ್ತು ಡೆನ್ಮಾರ್ಕ್ ತಂದಿದೆ ಅಂತೇಳಿ ಓನರ್ಗೆ. ಕರೆಕ್ಟ್. ಈ ರೀತಿಯದೆಲ್ಲ ಇದೆ. ಸೊ ಎಂತ ಇದನ್ನು ಡೀಪ್ ಹೋಗಿದ್ದು ದೊಡ್ಡ ಪಿಕ್ಚರ್ ತೆಗಿಬೋದು ಈಗ ನಮಗೆ ಕೂತ್ಕೊಂಡು ಏನೆಲ್ಲ ಇವತ್ತು ಮಾಡ್ತಾರೆ ಅಂತೇಳಿ. ಫುಡ್ ಒಂದು ಊಟದೊಂದು ವ್ಯವಸ್ಥೆಯಲ್ಲಿ ಜನರಿಗೆ ಎಷ್ಟು ಮೋಸ ಮಾಡ್ತಾರೆ ಅಂತ ಹೇಳಿ ಕೊನೆ.